ಹಾಯ್ ನಮಸ್ಕಾರ ಎಲ್ಲರಿಗೂ. ವಿವಿಧ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂಗಾರಪೇಟೆ ಪಾನಿಪುರಿ ಹೇಗೆ ಸುಲಭವಾಗಿ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುತ್ತೇನೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಬಟಾಣಿ ಹಾಗೂ ಆಲೂಗಡ್ಡೆ ಬೇಯಿಸಲು ಇಡೋಣ. ಬಟಾಣಿನ ಏನಿಲ್ಲ ಅಂದರೂ ಒಂದು 5-6 ತಾಸು ಮೊದಲೇ ನೆನೆಸಿಟ್ಟಿರಬೇಕು. ಅಂಥ ಬಟಾಣಿಯನ್ನು ಕುದಿಸ್ಬೇಕು. ಜೊತೆಗೆ ಒಂದು 3-4 ಆಲೂಗಡ್ಡೆ ತೊಗೊಂಡಿನಿ ನಾನು. ಒಂದು 5-6 ಜನಕ್ಕೆ ಆಗೋಷ್ಟು ಆಗುತ್ತೆ. ಸೊ ಇದನ್ನು 5 ವಿಸಲ್ ಆಗೋವರೆಗೆ ನಾವು ಬೇಯಿಸಬೇಕು. 5 ವಿಸಲ್ ಮೆತ್ತಗಾಗುತ್ತೆ ಅಂತ ಅನ್ಕೋತೀರಾ? ಇಲ್ಲ, ಪರವಾಗಿಲ್ಲ. ತುಂಬ ಚೆನ್ನಾಗಿ ಮೆತ್ತಗಾಗಬೇಕು, ತುಂಬ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ 5 ವಿಸಲ್ಲು ಮಾಡಿಸ್ಬೇಕು. ನೆಕ್ಸ್ಟ್ ಈಗ ಪಾನಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಬೇಕಂದರೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಹಸಿ ಶುಂಠಿ. ಇವಿಷ್ಟನ್ನ ಏನು ಮಾಡಬೇಕು, ಫಸ್ಟ್ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಕೋಬೇಕು. ಅದರಲ್ಲಿ ಒಂದೊಂದಾಗಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ಖಾರ ಜಾಸ್ತಿ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕಾನ್ಸಂಟ್ರೇಟೆಡ್ ವಾಟರ್ ಇರುತ್ತೆ ಇದು. ಸೊ ಖಾರ ಕಡಿಮೆ ಬೇಕು ಅನ್ನೋರು ಆಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೋದು. ಸೊ ಬಂಗಾರಪೇಟೆ ಪಾನಿಪುರಿ ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಇರೋದೇ ಪಾನಿ. ಇದರ ನೀರು ಸ್ವಲ್ಪ ಪಾರದರ್ಶಕವಾಗಿ ಇರುತ್ತೆ. ಸೊ ಇದನ್ನು ಏನಿಲ್ಲ ಅಂದರೆ 10-15 ನಿಮಿಷವರೆಗೆ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಪುದೀನ ಮತ್ತು ಕೊತ್ತಂಬರಿ ಒಂದು ಫ್ಲೇವರು, ಹಸಿ ಶುಂಠಿ ಎಲ್ಲ ಫ್ಲೇವರು ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಲಿ. ಇದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಜೀರಿಗೆ ಮನೆಯಲ್ಲಿ ಜೀರಿಗೆ ಪೌಡ್ರ್ ಇದ್ದರೆ ಜೀರಿಗೆ ಪೌಡ್ರ್ ಹಾಕಿ, ಇಲ್ಲ ಅಂತಂದರೆ ಈ ಥರ ಒಂದು ಸ್ವಲ್ಪ ಜೀರಿಗೆ ಹಾಕಿ ಬಾಯ್ಲ್ ಮಾಡಿ. ಅದಾದಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಸೋಸ್ಕೊಳ್ಳಿ. ಅದೆಲ್ಲ ಸೋಸಿದ ಮೇಲೆ ಅದಕ್ಕೆ ನಿಮಗೆ ಎಷ್ಟು ಹುಳಿ ಬೇಕು, ಜಾಸ್ತಿ ಹುಳಿ ತಿನ್ನೋದಾದರೆ ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇಲ್ಲಪ್ಪ ಜಾಸ್ತಿ ಹುಳಿ ತಿನ್ನಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ರಸ ಅಷ್ಟು. ಅದು ಪಾನಿ ಬಿಸಿ ಇರುವಾಗಲೇ ನಿಂಬೆಹಣ್ಣು ರಸ ಅದಕ್ಕೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ನಾರ್ಮಲ್ ಉಪ್ಪು ಜೊತೆಗೆ ಒಂದು ಸ್ವಲ್ಪ ಸೈದರ್ ಲವಣ ಅಂದರೆ ಬ್ಲ್ಯಾಕ್ ಸಾಲ್ಟ್ 2 ಹಾಕಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಪಾನಿಪುರಿ ಟೇಸ್ಟ್. ನೆಕ್ಸ್ಟ್ ಈಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ, ಇವು 3 ಹಾಕಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ. ನೋಡಿ, ಗ್ರೈಂಡ್ ಮಾಡಿದ ಮೇಲೆ ಈ ಥರ ಆಗಬೇಕು. ಇದು ಮಸಾಲಕ್ಕೆ ರೆಡಿಯಾಗಿದೆ. ಈಗ ನೆಕ್ಸ್ಟು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಮತ್ತು ನಿಮಗೆ ಯಾವ ಥರದ ಅಡುಗೆ ಅಥವಾ ನನ್ನ ಚಾನಲ್ನ ರಂಗೋಲಿ ಕೂಡ ಇದೆ, ಯಾವ ಥರ ರಂಗೋಲಿ ಬೇಕು, ಯಾವ ಥರ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕಾಗುತ್ತೆ. ನಿಮ್ಮೆಲ್ಲರ ಬೆಂಬಲವೇ ನಮಗೆ ಒಂದು ಪ್ರೋತ್ಸಾಹ ಹಾಗೂ ಇದರಿಂದ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕೆನ್ನುವ ಉತ್ಸಾಹ ನಮ್ಮಲ್ಲಿ ಬೆಳೆಯುತ್ತದೆ. ಈಗ ನೆಕ್ಸ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಟಾಣಿನ ಒಂದು ಪ್ಯಾನ್ಗೆ ಹಾಕಿ ಒಂದು 5-10 ನಿಮಿಷ ಅಷ್ಟೇ ಇನ್ನೊಂದು ಸಲ ಬೇಯಿಸ್ಕೋಬೇಕು. ಅದನ್ನು ಈ ಮಸಾಲ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಕೊತ್ತಂಬರಿ, ಪುದೀನ ಹಾಗೂ ಹಸಿ ಶುಂಠಿನ ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಷ್ಟೇ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು.
ಅದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು ವೇಳೆ ಮಸಾಲ ನೀರಾದ್ರೂ ಗಾಬರಿ ಆಗಬೇಡ್ರಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗುತ್ತೆ ಗಟ್ಟಿ ಆಗ್ತಾ ಬರುತ್ತೆ. ನೆಕ್ಸ್ಟು ಪೂರಿ ಮನೆಯಲ್ಲಿ ಹಿಟ್ಟು ಕಲಸಿ ಏನು ಮಾಡಿಲ್ಲ, ರೆಡಿಮೇಡ್ ಅಂಗಡಿಯಲ್ಲಿ ಲಟ್ಟಿಸಿದಂಥ ಪೂರಿ ಸಿಗುತ್ತೆ. ಸೊ ಅದನ್ನೇ ತಂದು ಎಣ್ಣೆಲಿ ಕರೆದು ಪೂರಿ ರೆಡಿ ಮಾಡ್ಕೊಂಡಿವಿ. ನೆಕ್ಸ್ಟ್ ಈಗ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು, ಎಲ್ಲ ಪೂರಿಗಳಲ್ಲಿ ಮಾಡಿರೋಂಥ ಮಸಾಲಾನ ತುಂಬ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಏನು ಬೇಕು ಅಂದರೆ ಹಸಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಗೂ ಹಸಿ ಕ್ಯಾರೆಟ್, ಅದನ್ನು ಎಲ್ಲದಕ್ಕೂ ಎಲ್ಲ ಪೂರಿಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಬೇಕು. ಈಗ ಕೊನೆಯಲ್ಲಿ ಎಲ್ಲ ಪೂರಿಗಳಿಗೆ ಸೇವ್ ಹಾಕಬೇಕು. ನಂತರ ಮೊದಲೇ ರೆಡಿ ಮಾಡಿಟ್ಟಿರುವಂಥ ಪಾನಿ ಇಟ್ಟು ಸರ್ವ್ ಮಾಡಬೇಕು. ಈಗ ಬಂಗಾರಪೇಟೆ ಪಾನಿಪುರಿ ತಿನ್ನಲು ಸಿದ್ಧವಾಗಿದೆ. ಧನ್ಯವಾದಗಳು.